ನಾಗರಾವ್ ಕಡಿಯ ಬನ್ರೋ ಯಾವಂದ ಈ ದನಗಳು ಯಾವನವನು ಬಿಟ್ಟಿರೋದು ಬಾರ ಇಲ್ಲಿ ಈ ಉರ್ಮಾರಿ ಒಳ್ಳೆ ನಾಯಿ ಬದಂಗ್ ಬೈತಾವಳಲ್ಲ ಏನ್ ಮಾಡೋದು ಲೇ ನೀನೇ ಹೋಗಿ ಹಸ್ಗಳು ನಟ್ಕೊಂಡ್ ಬರಲ್ಲ ನಾನು ಹೋಗಿಲ್ಲಪ್ಪ ಆಮೇಲೆ ಹಬ್ಬದ ಕುಂಬಳಕಾಯಿ ತಕ್ಕ ನಂಗೆ ನನ್ನೇ ತಕ್ಬಿಟ್ರೆ ಲೋಫರ್ ನನ್ನ ಮಗನೇ ನೀನ್ ಕುಂಬಳಕಾಯಿ ಇದ್ದಂಗಿದ್ಯಾ ಚೋಟ್ ಮೆಣಸಿನ್ಕಾಯಿ ಇದ್ದಂಗಿದ್ಯಾ ನೀನೇ ಹೋಗ್ಲಾ ಅಣ್ಣೋ ಮಾಡಿತಾಳೆ ಬೇಡ ಅಣ್ಣ ನೀವೇ ಅಟ್ಟಿಸ್ಕೊಂಡ್ ಬನ್ನಿ ಹೋಗಿ ಹೋಗಿ ನಿಮ್ಗೆ ಹೇಳ್ದಲ್ಲ ನನಗೆ ಬುದ್ಧಿಲ್ಲ ನಾನೇ ಹೋಯ್ತೀನಿ ಕಬ್ಬಿನ ಮಿಷಿನ್ ಸೇರ ನಂಗೆ ಯಾಕೆ ಹಚ್ಕೊಂತೆ ನಮ್ಮವೇ ಹಟ್ಕೊಂತೆ ತಡ್ಕೊಳೆ ಕತ್ತೆ ನನ್ ಮಗನೇ ದನಗಳು ಬಿಟ್ಬಿಟ್ಟು ಎಲ್ಲೋ ಹೋಗಿದ್ದೆ ಹೌದು ಕೇಳಿ ಕತ್ತೆ ನನ್ನ ಮಗಳೇ ನಮ್ಮ ಹುಡುಗರ ಜೊತೆ ಕಷ್ಟ ಸುಖ ಮಾತಾಡ್ತಿದ್ದೆ ಈ ಹೊಲ ನಿಮ್ಮ ಅಪ್ಪಂದ ಹೌದು ಇಲ್ಲ ನಿಮ್ಮಪ್ಪಂದು ಹೌದು ನೀನ್ ಶಾನೆ ಜಾಸ್ತಿ ಆಗುತ್ತೆ ಫಸ್ಲೆಲ್ಲ ಹಾಳಾಗಿದ್ಯಲ್ಲ ನಷ್ಟ ಯಾರು ಕಟ್ಟವ್ರು ಅದನ್ನ ಮರ್ಯಾದೆ ಕೇಳೆ ಕೊಡ್ತೀನಿ ನಿನ್ ಮುಖಕ್ ಮರ್ಯಾದೆ ಬೇರೆ ಕೇಳು ಹಂಗಂತ್ಯಾ ಅವುಗಳ ಮೇದವ್ ತಾನೆ ಅವುಗಳ ಹತ್ರ ವಸೂಲಿ ಮಾಡ್ಕೋ ಹೋಗು ಮಾಡ್ತೀನಿ ಕಣೋ ಮಾಡ್ದೆ ಬಿಡ್ತೀನಾ ಮಾಡು ಮಾಡು ಇವಾಗ ಚೆನ್ನಾಗಿ ಹೊಲ ಮೇದಾವೆ ರಾತ್ರಿ ಎಲ್ಲ ಜೀರ್ಣ ಆಯ್ತದೆ ಬೆಳಗ್ಗೆ ಒಂದ್ ದೊಡ್ಡ ಮಂತ್ರಿ ತಗೊಂಡ್ಬಿಡು ಬಿಸಿ ಬಿಸಿಯಾಗಿ ಗೆಲ್ಲುತ್ತೆ ಅಯ್ಯೋ ಶೋಟ್ ಮೆಣಸಿನ್ಕಾಯಿ ನನ್ನ ಮಗನೇ ಇವನ್ ಜೊತೆ ಸೇರ್ಕೊಂಡು ನನ್ನನ್ನೇ ಊರಿಗೆ ಬಾ ಮಾಡಿಸ್ತೀನಿ ಲೇ ಇಲ್ಲೇ ಮಳೆ ಹೊಡ್ಕೊಂಡಿಲ್ಲ ಊರಿಗೆ ಬರ್ತೀನಿ ಹೋಗೆ ಲೇ ಊರಿಗೆ ಬಾ ತಾತನ್ಗೆ ಹೇಳಿ ಪೂಜೆ ಮಾಡಿಸ್ತೀನಿ ಎತ್ತೆ ಕೈನಾ ಎತ್ತಲ್ಲ ಏನೋ ಮಾಡ್ತೀಯ ದಾರಿ ಬಿಡೋ ಬಿಡೋ ಊರಿಗೆ ಬರ ಮಾಡಿಸ್ತೀನಿ ನಿಂಗೆ ಹೋಗೆ ಲೇ ನಮ್ ತಾತ ಅಲ್ಲ ಅವ್ರ ಅಪ್ಪನಿಗೆ ಹೇಳು ಹೌದು ನಿನ್ ಶಾನೆ ಜಾಸ್ತಿ ಆಗೋಯ್ತು ಎಂದೆಂದೋ ನಿನ್ನನ್ನು ಮರೆತು ಬದುಕಿರಲಾರೆ ಒಂದು ಕ್ಷಣ ವಿರಹವನು ನಾ ತಾಳಲಾರೆ ಪದ್ದಕ್ಕ? ಒಂದು ಕ್ಷಣ ಏನ್ ಬೊಂಬಾಟಾಗ್ ಡ್ರೆಸ್ ಮಾಡ್ಕೊಂಡು ಅಣ್ಣ ಅವ್ರ ಹಾಡ್ ನಾಡ್ತಿದ್ಯಾ ಹೋಗಪ್ಪ ಅಕ್ಕ ಅನ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ ಮತ್ತಿನ್ನೇನನ್ಲಿ ಪ್ರೀತಿಯಿಂದ ಪದ್ದು ಅನ್ನು ಹಂಗೋ ಪದ್ದು ಓ ಪದ್ದು 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 ಏನ್ ಗಿರಣ ಎಷ್ಟು ದೂರ ಮಗ ಹೇಳ್ತಾ ಇತ್ತು ಮಿಠಾಯಿ ಕೊಡ್ಸಕ್ ಬಂದೆ ಕಣ ಮಿಠಾಯ ಬರ್ಲಾ ಮಿಠಾಯಿ ಕೊಡಮ್ಮ ಇರಪ್ಪ ಕೊಡ್ತೀನಿ ಕೊಡಿಲಿ ಅಯ್ಯೋ ದೇವ್ರೆ ಏ ಪುಟ್ಟ ಅಯ್ಯೋ ನೆನ್ನೆ ತಾನೇ ತುಂಬಿಸಿದ್ನಲ್ಲ ಸಾಮಾನೆಲ್ಲ ಹೋಯ್ತು ಯಾರಾದ್ರೂ ಹೊಗಳಿದ್ರೆ ಮೈಯ ಮರ್ತ್ ಬಿಡ್ತೀಯ ನೀನು ಕೊಡಮ್ಮ ಇಲ್ಲಿ ಮಿಠಾಯಿನ ಹಾಳಾಗೋಗ ನಿನ್ ನೆಗದ್ ಬಿದ್ದೋಗ ಆಹಾ ಅಳಬ್ಯಾಡ್ ಕಣ್ಣೆ ಸುಮ್ಕಿರಿ ನನ್ನ ಮುತ್ತಿನ ರಾಣಿ ತಾತ ತಾತ ಹೊಟ್ಟೆ ಹಸ್ತು ಕಾಗೆ ತರ ಖಾ ಖಾ ಅಂತ ಇದೆ ಉಣ್ಣಕ್ ರೆಡಿ ಮಾಡಿದ್ಯೋ ರೆಡಿ ಮೊಮ್ಮಗನೇ ಕಷ್ಟಪಟ್ಟು ಮಾಡಿಟ್ಟಿವ್ನಿ ನಿಂಗೋಸ್ಕರ ಮಾಡಿಟ್ಟಿವ್ನಿ ಬಿಸಿ ಬಿಸಿಯಾಗಿ ಕೊಡ್ತೀನಿ ನೀವು ಉಣ್ಣುವಂತೆ ಮೊದಲೋಗಿ ಕೈ ಕಾಲು ತೊಳ್ಕೊಂಬಾಪ ಬಿಸ್ನೀರೈತೋ ಬಿಸ್ನೀರಿಲ್ಲ ಗಿಸ್ನೀರ್ ಐತೆ ನನಗ್ ತಣ್ಣೀರ್ ಗೊತ್ತು ಬಿಸ್ನೀರ್ ಗೊತ್ತು ಗಿಸ್ನೀರ್ ಯಾವ್ದಿದು ಹೊಸ್ನೀರು ಇದೇ ಗಿಸ್ನೀರ್. ಇದೇ ಗಿಸ್ನೀರ್. ಯಾಕೆ ಹೊಡಿತಾ ಇದ್ಯಾ ಹೊಡಿಯೋದ ಇವತ್ತಿನ ಚರ್ಮ ಸುಲ್ದು ಬಿಡ್ತೀನಿ ತಾತ ಎಮ್ಮೆ ಹೊಡೆದಂಗ್ ಹೊಡಿತಿದ್ದಿಲ್ಲೋ ಪುಟ್ಟಕ್ಕನ ಹೊಲಕ್ಕೆ ದನಗಳು ಬಿಟ್ಟು ಮೇಯಿಸಿದ್ದು ಗನಂದಾರಿ ಕೆಲಸ ಏನ್ಲಾ ನಾನೇನ್ ಬಿಡ್ಲಿಲ್ಲ ಐಕುಗಳ ಜೊತೆ ಮಾತಾಡ್ತಿದ್ದೆ ಅವ್ ಕದ್ದೋಗ್ಬಿಟ್ಟು ಅದ್ ತಪ್ತಾನೆ ಅದೆಂಗ್ ತಪ್ಪಾಗ್ಬಿಡ್ತದೆ ನಾನು ಅವುಗಳಿಗೆ ಹೇಳ್ಕೊಟ್ಟಿದ್ದ ಕದ್ದೋಗ್ ಮೇರಿ ಅಂತ ಹೇಳ್ಬಿಟ್ಲು ನೀನ್ ಕೇಳ್ಬಿಟ್ಟೆ ತಪ್ಪು ಮಾಡಿದ್ದು ಅಲ್ದೆ ಆ ಹೆಣ್ಮಗಳ್ ಅಂತೇನೋ ಅಂದೆ ಬಿಟ್ಬಿಡ್ತಾರೆ ಏಯ್ ಅಲ್ಲೂ ದೂಸ್ಬಿಡ್ತೀನಿ ಅನ್ಯಾಯವಾಗ ಆ ಹೆಣ್ಮಗಳು 6 ತಿಂಗಳು ಅನ್ನ ಕಿತ್ಕೊಂಡ್ಬಿಟ್ಟಿಯಲ್ಲೋ ಏಯ್ ನಿನ್ನ ಉಪವಾಸ ಕೆಡವಲಿಲ್ಲ ಇವತ್ತು ನನ್ನ ಹೆಸರು ರಾಮಜ್ಜನೇ ಅಲ್ಲ ನಿನ್ ಊಟ ಯಾವನೇ ಬೇಕು ಯಾರ ಕವಳ ತಾಯಿಗೆ ಹಾಕು ನಾನು ಮುನಿಯಪ್ಪನ ಮಿಲಿಟರಿ ಹೋಟ್ಲಿಗೆ ಹೋಯ್ತೀನಿ ಅಯ್ಯ ಅಯ್ಯ ಮುನಿಯಪ್ಪನ ಮಿಲಿಟರಿ ಹೋಟ್ಲ್ ಬಿಟ್ರೆ ತಾನೇ ಹೋಗೋದ್ ನೀನು ಏಯ್ ನಿನ್ನ ಕೊಬ್ಬು ಬಿಳಿಬೇಕಾದ್ರೆ ಇವತ್ತೆಲ್ಲ ಹಸ್ಕೊಂಡೇ ಬಿದ್ದಿರ್ಬೇಕು ನಡಿ ಮಿಲಿಟರಿ ಹೋಟ್ಲ್ ಮಿಲಿಟರಿ ಹೋಟ್ಲು ಒಂದಿನ ಉಪವಾಸ ಇದ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನ ನಂದು ಸೇರಿಸಿ ಹೊಟ್ಟೆ ಬಿರಿಯ ಗಂಟ ನೀನೇ ಉಣ್ಕೋ ಮುದಿ ತಾತ ಡಬ್ಬ ತಾತ ಇದು ನಿಂಗೆ ಬೇಡ ಮಗ ನಂಗೆ ತಂಗಳ ಮುದ್ದೆ ಐತೆ ನಾನು ಆಮೇಲೆ ಉಣ್ಕೋತೀನಿ ಬಿಸಿ ಬಿಸಿ ನೀ ತಿನ್ನು ಅದ್ಯಾಕೋ ನಿಂಗಂದ್ರೆ ತಂಗುಳು ನಂಗಂದ್ರೆ ಬಿಸಿನ ಅದೆಲ್ಲ ಆಗಕ್ಕಿಲ್ಲ ಇಬ್ರು ತಂಗುಳು ಬಿಸಿನ ಒಟ್ಟಿಗೆ ಹಂಚ್ಕೊಂಡು ಉಣ್ಬೇಕು ಬೇಡಪ್ಪ ನೀನ್ ಬೆಳೆಯೋ ಮಗ ಕಣೋ ಬಿಸಿ ಮುದ್ದೆ ನೀನ್ ತಿನ್ಬೇಕು ಆನು ತಾತ ನಿನ್ ಕೈನಲ್ಲಿ ತಂಗ್ಳಾದ್ರೇನು ಬಿಸಿ ಆದ್ರೇನು ಅಮೃತ ಇದ್ದಾಗಿರ್ತದೆ ಅಯ್ಯೋ ಪುಣ್ಯಾತ್ಮ ಬುಡ್ಲಾ ಅಲ್ವಾ ಮತ್ತೆ ನಾ ಚಿಕ್ಕವನಿದ್ದಾಗ ಅತ್ತಾಗ ತುಪ್ಪದಲ್ಲಿ ಬೆಳ್ಳದ್ದಿ ಚೀಪಿಸ್ತಾ ಇದ್ದೆ ಈ ತಬ್ಲಿಗೆ ಅವತ್ತು ನಿನ್ ಬೆಳ್ಗಡೆ ಅಲ್ವಾ ತಾತ ತಾಯಿ ಮೊಲೆ
ಏನ್ಲ ನಿನ್ನ ಅವತಾರ? ಅಂಡ್ ಆಕಾಶಕ್ಕೆ ತೋರ್ಸ್ಕೊಂಡು ಬಿತ್ಕೊಂಡಿದ್ಯಲ್ಲ, ನಾಚಿಕೆ ಹಾಕಿಲ್ಲ? ಎದಳ್ಳ ಮ್ಯಾಕೆ. ಆಕಾಶಕ್ಕಾದ್ರೂ ತೋರಿಸ್ತೀನಿ, ಸಮುದ್ರಕ್ಕಾದ್ರೂ ತೋರಿಸ್ತೀನಿ. ಅದು ಕಟ್ಕೊಂಡು ನಿನ್ಗೇನಾಗಬೇಕು ತಾತ? ಕೇಳಿ ತಾತ. ನಿನ್ನ ಬಿಟ್ಟು ನಾನೆಲ್ಲಪ್ಪ ಹೋಗ್ಲಿ? ಎದ್ದೇಳೋ, ಊಟ ಮಾಡೋ. ನನಗೆ ಬೇಡ, ನೀನು ತಿನ್ಕೋ. ನೀನ್ ಹಸ್ಕೊಂಡಿದ್ರೆ ನನ್ ಗಂಟಲ್ ತುತ್ತಿಳಿಯುತ್ತೇನೋ? ಹೇಳೋ. ನನಗೆ ಬೇಡ ಅಂದ್ರೆ ಬೇಡ. ಯಾಕೋ ಇಷ್ಟೊಂದು ಹೊಟ್ಟೆ ಉರಿಸ್ತೀಯ? ಹಳದಿ ಜೀವ ಗಟ್ಟಿ ಇರೋವರೆಗೂ ಪೀಡಿಸ್ತೀಯ. ನಾನ್ ಕಣ್ಮುಚ್ಕೊಂಡ್ಬಿಟ್ರೆ ಯಾರನ್ನೋ ಗೋಳಿಕೋತೀಯ. ತಾತ ಹಂಗನ್ಬೇಡ ತಾತ, ಹಂಗನ್ಬೇಡ. ಅಪ್ಪ ಅವ್ವ ಇಲ್ದಿರೋ ತಬ್ಲಿ ನಾನು ನಾನೇನ್ ಬಿಟ್ಬಿಟ್ಟು ಹೋಗ್ಬಿಟ್ರೆ ನನ್ಗೆ ಯಾರೋ ಗತಿ ತಾತ. ಇಲ್ಲ ಪುಟ್ಟ, ಇಲ್ಲ, ನಿನ್ನ ಬಿಟ್ಟು ಹೋಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ. ಹಿಂಗ್ ಮದುವೆ ಮಾಡಿ ನಿನ್ನ ಮಕ್ಕಳನ್ನೆತ್ತ ಆಡ್ಸೋದಕ್ ಮುಂಚೆ ನಾನು ಸಾಯೋಕಿಲ್ಲಪ್ಪ, ಸಾಯೋಕಿಲ್ಲ ತಾತ. ಶಿವಶಂಕರ ಕಾಪಾಡಪ್ಪ ತಂದೆ. ಪುಟ ಮಗ, ಲೋ ಪುಟಣ, ಎದ್ದೇಳು ಮಗ. ಇವತ್ತು ಶ್ರಾವಣ, ವರ್ತನೆ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ. ಒಸಿ ಬಿರ್ನ ಎದ್ದು ಹಾಲು ಕರೆದು ತಗೊಂಡೋಗಿ ಕೊಟ್ಟು ಬಾ ಪುಟ. ಹೇಳಿದ್ ಕೇಳಿಸಿಲ್ವೇನ್ಲ? ಎದ್ದೇಳು ಪುಟ. ಏಯ್ ಹೇಳು ಅಂದ್ರೆ ಎಲ್ಲ ಇವನ ನನ್ನ ಕರ್ಮ ಅರ್ಕತೆ ದಾಸೆ ನಂಗೆ ರಾತ್ರಿ ಎಲ್ಲ ಹರ್ಚ್ಕೊಂಡೆ. ನಾನಿನ್ ಮ್ಯಾಕೆ 6 ಗಂಟೆಗೂ ಹೋಗಲ್ಲ ತಾತ, ಒಳ್ಳೆಯವನಾಗಿರ್ತೀನಿ ತಾತ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಆಗೋ ಹೊತ್ತಿಗೆ ಹೊಂಟೋಗ್ಬಿಟ್ಟವನಲ್ಲ ಆ ಸ್ವಾಮಿ. ನಾನ್ ತಾನು ಎಷ್ಟೊಂತ ಬಡ್ಕೊಳ್ಳಿ. ಆ ದೇವರೇ ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟ. ಏಳು ಕುಂಡಲವಾಡ ಗೋವಿಂದ, ತಿರುಪತಿ ವೆಂಕಟರಮಣ ಸ್ವಾಮಿ ಗೋವಿಂದ. ಅಕ್ಕ ಆಕೆ ಅಕ್ಕ 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 ವೆಂಕಟರಮಣ ಸ್ವಾಮಿ ಗೋವಿಂದ. ನಿನಗೆ ಭೀಮ್ನಂತ ಗಂಡ ಸಿಗ್ತಾನೆ, ಹಾಕು ಗೋವಿಂದ. ಹಾಕ್ತೀನಿ ಸೀರು ಗೋವಿಂದ. ನೆನ್ನೆಲ್ಲ ಅಷ್ಟ್ ಚೆನ್ನಾಗಿ ಚೌರ ಮಾಡಿದೀರಾ, ಇವತ್ ಹಾಕ್ತಾ ಇರ್ತೀನಾ? ಏ ದರ್ವೇಸಿ ನನ್ ಮಕ್ಕಳ್ರ. ಕೂಗೋ. ಏಳು ಕುಂಡಲವಾಡ ಗೋವಿಂದ ಗೋವಿಂದ. ನಂಗೆ ಕೂಗಬೇಡ, ಸರಿ ಕೂಗೋ. ನನಗ್ ಬರಲ್ಲ ಕಣಣ್ಣ. ಏಳು ಕುಂಡಲವಾಡ ಗೋವಿಂದ, ತಿರುಪತಿ ವೆಂಕಟರಮಣ ಸ್ವಾಮಿ ಗೋವಿಂದ. ಹೊಸಿ ಈಚೆ ಬೇಗ ಬಾ ಗೋವಿಂದ. ಏಳು ಕುಂಡಲವಾಡ ಗೋವಿಂದ. ಏನಾಕೋಳಿ ಲೇ ಬಿತ್ರಿ, ಎಲ್ಲಾರ ಚೊಂಬು ಬೆಲ್ಲ ಹಾಕಿ ನನ್ ಚೊಂಬು ಕಲ್ಲ ಹಾಕ್ತ್ಯಾ? ನನ್ನಿಷ್ಟ ಕಣಲ್ಲ ಈ ಗುಂಡ್ರು ಗೋವಿ. ನನ್ ಮನೆ ತಕ್ಕ ನೀನ್ ಯಾಕೆ ಬರ್ಬೇಕು? ಅದಿ ಬೇವರ್ಸಿ ಮನೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹೌದು, ಇದು ಈ ಬೇವರ್ಸ್ ಚೊಂಬು ಅಂತ ನನ್ಗೂ ಗೊತ್ತಿರಲಿಲ್ಲ. ಹೌದು, ಮಾತಾಡ. ಅಯ್ಯೋ, ಇಲ್ಲಿ ಬಂದ್ ಜಗಳ ಕಾಯ್ತಾವನಲ್ಲ. ಲೇ, ಇದೇ ಕಲ್ಲಲ್ಲಿ ಹೊಡೆದು ನೀನ್ ಅಲ್ಲೆಲ್ಲ ಉದ್ರ ಸಾಕ್ಬಿಡ್ತೀನಿ. ನಾನು ಇನ್ ಕಡ್ಲೆ ಕುಯ್ ತಿಂತಾ ಇರ್ತೀನ. ಲೇ, ನಿಮ್ಮ ಅಪ್ಪನ್ ಗುಟ್ಟಿದ್ರೆ ಉದ್ರಸೆ ನೋಡೋಣ. ಲೋ, ನೀನ್ ನಿಮ್ಮ ಅಪ್ಪನ್ ಗೊತ್ತಿದ್ರೆ ಉದ್ರಸ ನೋಡೋಣ. ಹಂಗಂತೀಯಾ? ಲೇ ಪೆಂಗ. ಅಯ್ಯಯ್ಯ ತಾತ. ಮಗನೇ, ತಾತ ಚೆನ್ನಾಗ್ ಬಾ, ಇನ್ನು 2 ಹಾಕು. ಒತ್ತಾರೆ ಎದ್ದು ಹಾಲ್ ಕರೆದು ಪೇಟೆಗೆ ಹೋಗಲ್ಲ ಅಂದ್ರೆ ಇಲ್ಲಿ ನಿಂತ್ಕೊಂಡು ಜಗಳ ಆಡ್ತಾ ಇದ್ಯಾ? ತಾತ ನೋಡು. ಲೇ ಬಜಾರಿ ಆಮೇಲೆ ಸಿಕ್ಕು ವಾಲಿಬಾಲ್ ಆಡ್ತೀನಿ. ಪುಟ್ಟ, ಓ ಏನ್ ಪಂಚರಂಗಿ, ಎಲ್ಲೋಗ್ ಬರ್ತಿದ್ಯಾ? ಹುಡುಗಿ ನೋಡಕ್ ಹೋಗಿದ್ದೆ. ಏನು ಒಪ್ಪಿಗೆ ಆತ? ಛೇ 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 ಛೇ, ಹುಡುಗಿನ ಅದು ಕುಳ್ಳ ಕಪ್ಪು ನೋಡಕ್ಕಾಗಲ್ಲ. ಎಷ್ಟೋ ಜನ ಸಾವಿರಾರು ರೂಪಾಯಿ ವರದಕ್ಷಿಣೆ ಕೊಟ್ಟು ಕಾಲು ಹಿಡ್ಕೊಳಿಕ್ ಬಂದ್ರು, ಬ್ಯಾಡ ಅಂದೆ. ಹೋಗಿ ಅಂತ ಹುಡುಗಿನ ಮದ್ವೆ ಆಗ್ಲಾ ನಾನು? ಇದು ಎಷ್ಟನೇ ಹೆಣ್ಣು? 45 ಅಷ್ಟೇ. ಅಷ್ಟೇನಾ? ಎಂತೆಂತ ಹುಡುಗಿಯರು ನೋಡಿದೆ ನಾನು. ಬರೀ ವಯಸ್ಸು 32, 34, 36, 38, 40, 42. ನನ್ನ ವಯಸ್ಸಿತಕ್ಕಂತೆ ಹುಡುಗಿ ಬ್ಯಾಡ್ವೆ. ಈಗ ಅದಕ್ಕೆ ಸಿದ್ದರಾಮಣ್ಣವ್ರು ಇದಲ್ಲ ಪಕ್ಕದ ಹಳ್ಳಿಯವರು, ಅವ್ರು ಹೇಳಿ ಕಳಿಸಿದ್ದಾರೆ, ಬಾರಪ್ಪ ನಮ್ಮೂರಿಗೆ, ನಮ್ಮೂರಲ್ಲಿ ಒಂದು ಗೌಡ್ರ ಮಗಳದೆ, ಅವ್ರಿಗೆ ಗಂಡು ಮಕ್ಕಳಿಲ್ಲ, 10 ಎಕರೆ ಗದ್ದೆ, ನಿನ್ನ ಹೆಸರು ಮಾಡಿಸ್ತೀನಿ, ಮದುವೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನೀಗ ಹೊರಟಿದ್ದೀನಿ. ಹೌದಾ, ಹೊರಟಿದ್ಯಾ? ಹೋಗೋಗ್ ಅಣ್ಣ. ಅಂದಾಗ ಹುಡುಗಿ ವಯಸ್ಸೇನಾರ ಗೊತ್ತಾ ನಿಂಗೆ? 18 ತುಂಬಿ 19. ಅಷ್ಟೇನಾ? ಹುಡುಗಿ ಬಹಳ ಚೆನ್ನಾಗಿದೆ. ಸರಿ ಸರಿ, ನೋಡ್ಕಮ್ಮ ಅಣ್ಣ, ಒಂದು 10 ರೂಪಾಯಿ ಕೊಡು, ಹುಡುಗಿ ನೋಡ್ಕೊಂಡು. 10 ರೂಪಾಯಿನಾ? ನಡಿ ಈಗ. ಏನಪ್ಪ ಸುಬ್ಬಣ್ಣ,
ಮನೇಲಿ ಹೆಂಡ್ರು ಮಕ್ಳೆಲ್ಲ ಸಂದಕವ್ರ ಸಂದಾಗಿಲ್ದೆ ಅವ್ರಿಗೇನ್ ರೋಗನೇನಕ್ಕ? ರಾತ್ರಿ ಹಗಲು ದುಡ್ದು ತಂದಾಕಿಲ್ವಾ ನಾನು? ಹೌದೌದು ಆಗ್ತೀಯ ಸಾರಾಯಿ ಅಂಗಡಿಗೆ. ನಾನೀಗ ಕುಡಿಯೋದ್ ಗಿಡಿಯೋದೆಲ್ಲ ಬಿಟ್ಬಿಟ್ಟಿದೀನಿ. ನಮ್ ಮುಂದೆನೆ ಬುರ್ಡೆ ಬಿಡ್ತಿಯಲ್ಲ, ನನಗೆ ನಿನ್ ಮನೆ ಆಳ್ ಬುದ್ಧಿ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿಮ್ಮ ಅತ್ತೆ ಬಾಯಿ ಬೊಂಬಾಯಿ ಅಂತ ನನಗೂ ಸಂದ ಗೊತ್ತಿತ್ತು. ಆದ್ರೆ ಈ ಈಸ್ಯ ಇಲ್ಲಿ ತನಕ ತಂದಾಕಿದಾಳೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನನ್ನ ಈಸ್ಯ ಬಿಡು, ನೀನೀಗ ಮದ್ವೆಗಿದು ಆಗ್ತೀಯೋ ಇಲ್ವೋ? ಮಾವ, ಮದುವೆ ಅನ್ನೋ ಹೆಸರೆತ್ತಿದ್ರೆ ನನ್ ಮೈಯೆಲ್ಲ ಉರಿಯತ್ತೆ. ಅರೆ ಯಾಕವ್ವ, ಮದುವೆ ಅಂದ್ರೆ ಮುಖ ಮರದಾಗ್ಲಾಗೋ ಈ ವಯಸ್ಸಿನಾಗೆ ಮಾರಿ ಹಂಗಾಗ್ಬಿಟ್ಟೆ? ಈಗಿನ ಕಾಲದ ಗಂಡಸರು ಮಾನ ಮರ್ವಾದೆ ಮನುಷ್ಯತ್ವ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದು ನಿಜಾನೇ ಅನ್ನು. ಆದ್ರೆ ನಾ ನೋಡಿರೋ ಗಂಡು ಒಂದ್ ಬಿಡಿ ಕಾಸು ಮುಟ್ಟಲ್ಲವೋ. ಹಂಗಾದ್ರೆ ನಮ್ ಪುಟ್ಲಕ್ಷ್ಮಿಗೆ ಗಂಡ್ ನೋಡ್ಕೊಂಡ್ ಬಂದಿದ್ಯಾ? ಹ್ಞೂ ಕಣಕ್ಕ, ನಂಗ್ ತುಂಬಾ ಬೇಕಾದವನು, ಬಾಳ ಒಳ್ಳೆ ಮನ್ಸ, ನೋಡಕ್ ಬಾಳ ಸಂದಾಗವನೆ. ಬೇಕಾದವನು ಅಂದ್ರೆ ಸಾರಾಯಿ ಅಂಗಡಿ ಸ್ನೇಹಿತನ? ಛೇ, ಸಾರಾಯಿ ಅಂಗಡಿ ಕಡೆ ತಲೆ ಹಾಕಿ ಮಲ್ಕೋ ಅಂದ್ರು ಆ ಕಡೆ ನೋಡೋನು ಅಲ್ಲಕ್ಕ, ತುಂಬಾ ಒಳ್ಳೆ ಮನ್ಸ. ಯಾವಾಗ ಕರ್ಕೊಂಡ್ ಬತ್ತೀಯಾ? ಯಾಕೆ ನನ್ನ ಬೇಗ ಮನೆಯಿಂದ ಸಾಕಾಕ್ಬೇಕು ಅಂತನಾ? ಹಂಗಲ್ಲಮ್ಮ ಪುಟ್ಟಿ, ನಿನ್ಗೂ 18 ತುಂಬ್ತು, ಇನ್ನು ಎಷ್ಟು ದಿವಸ ಅಂತ ಹಿಂಗೆ ಇರ್ತೀಯಾ? ನಿನ್ಗೊಂದ್ ಗಂಡ್ ನೋಡಿ ಮದ್ವೆ ಮಾಡಿ ಮುಗಿಸ್ಬಿಟ್ರೆ ನನ್ ಜವಾಬ್ದಾರಿನೂ ಕಳೀತಲ್ವಾ? ನಾನ್ ಮದ್ವೆ ಮಾಡ್ಕೊಂಡ್ಬಿಟ್ರೆ ನೀನ್ ನೋಡ್ಕೊಳ್ಳೋರು ಯಾರು? ನಾನ್ ಮದ್ವೆ ಎಲ್ಲ ಮಾಡ್ಕೊಳಕಿಲ್ಲ. ಅವಳಂಗ ಆಡ್ತಿರ್ಲಿ, ನೀನ್ ಗಂಡನ್ ಕರ್ಕೊಂಬಾಪ, ಋಣಾನ್ ಬಂದ ಇದ್ರೆ ಮಾಡಿ ಮುಗಿಸ್ಬಿಡೋಣ. ಆಯ್ತು ಕಣಕ್ಕ.